ಮೈನವ್ರೆ, ಒಂದ್ ನಿಮಿಷ ಬನ್ನಿ ಇಲ್ಲಿ. ಹೇಳಿದ್ರು ಅವರೇ, ಇದು ಸ್ಯಾಂಪಲ್ ಪೀಸ್. ಎಲ್ಲ ಚೆಕ್ ಮಾಡಿದೀನಿ, ಪರ್ಫೆಕ್ಟ್ ಆಗಿದೆ. ಇದ್ರ ಪ್ರಕಾರನೇ ಎಲ್ಲಾ ಪೀಸು ಇರಬೇಕು. ಒಂದೊಂದು ತಗೊಂಡ್ ಚೆಕ್ ಮಾಡಿ, ಓಕೆನಾ? ಧ್ರುವ, ಎಸ್ ಸರ್. ಆರ್ಡರ್ ಎಲ್ಲ ರೆಡಿ ಇದೆಯಾ? ಆನ್ ಟೈಮ್ ಆರ್ಡರ್ ಡೆಲಿವರಿ ಆಗ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುದ್ರುವ. ಏನು ಪ್ರಾಬ್ಲಮ್ ಆಗಲ್ಲ ಸರ್, ಆ ತರ ಆಗೋ ಚಾನ್ಸೇ ಇಲ್ಲ. ಆನ್ ಟೈಮ್ ಡೆಲಿವರಿ ಅಷ್ಟೇ ಅಲ್ಲ, ಕ್ವಾಲಿಟಿ ಕೂಡ ಟಾಪ್ ನಾಚ್ ಆಗಿರುತ್ತೆ. ಡ್ಯಾಡ್ ಊರಿಂದ ಬಂದಿದ ತಕ್ಷಣ ಆರ್ಡರ್ ಬಗ್ಗೆ ಕೇಳಿದ್ರು. ಹಾಗೆ ನಿನ್ನ ಪ್ರೊಡಕ್ಷನ್ ಹೆಡ್ ಮಾಡಿರೋದ್ರ ಬಗ್ಗೆ ಮನೇಲಿ ಮಾತುಕತೆ ಆಯ್ತು. ಏನಂದ್ರು ಸರ್? ಕೋಪ ಏನಾದ್ರು? ಇಲ್ಲ, ನಾನ್ ತಗೊಂಡಿರೋ ಡಿಸಿಷನ್ ದ ಬೆಸ್ಟ್ ಡಿಸಿಷನ್ ಅಂತ ಹೇಳಿದ್ರು. ಪ್ರೊಡಕ್ಷನ್ ಹೆಡ್ ಆಗೋದಕ್ಕೆ ಧ್ರುವನ್ಗೆ ಎಲ್ಲಾ ಕ್ವಾಲಿಟೀಸ್ ಇದೆ ಅಂತ ಹೇಳಿದ್ರು. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ನನ್ನ ಮೇಲಿಟ್ಟಿರೋ ನಂಬಿಕೆನ ನಾನು ಖಂಡಿತ ಉಳಿಸ್ಕೋತೀನಿ ಸರ್. ಡ್ಯಾಡ್ಗೆ ನಿನ್ ಮೇಲೆ ತುಂಬಾ ನಂಬಿಕೆ ಇದೆ ಧ್ರುವ. ಆದ್ರೆ ನೀನು ಆನ್ ಟೈಮು ಪ್ರಾಡಕ್ಟ್ ಡೆಲಿವರ್ ಮಾಡ್ತೀಯೋ ಇಲ್ವೋ ಅಂತ ಸ್ವಲ್ಪ ಡೌಟ್ ಇದೆ ಅಷ್ಟೇ. ಅದ್ ಬಿಟ್ರೆ ಬೇರೆ ಯಾವ ಪ್ರಾಬ್ಲಮೂ ಇಲ್ಲ. ಇಲ್ಲ ಸರ್, ಇಲ್ಲ, ಹಾಗೇನೂ ಆಗಲ್ಲ. ಜೋಪಾನವಾಗಿ ಸ್ಟಾಕ್ ಡೆಲಿವರಿ ಮಾಡ್ಬಿಡ್ತೀವಿ. ಎಸ್ ಸರ್. ಗುಡ್. ನೀವ್ ಹೀಗೆ ಕಾನ್ಫಿಡೆಂಟ್ ಆಗಿ ಏನು ಕಾಂಪ್ರಮೈಸ್ ಆಗದೆ ಎಲ್ಲಾ ಕೆಲ್ಸನೂ ನೋಡ್ಕೊಳ್ಳಿ. ಮಿಕ್ಕಿದೆಲ್ಲ ನಾನ್ ನೋಡ್ಕೋತೀನಿ. ಓಕೆ ಸರ್. ಮತ್ತೆ ಮೈನಾ, ಅತ್ತೆ ಮನೇಲೆಲ್ಲ ಆರಾಮ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ಸರ್, ಏನೂ ಪ್ರಾಬ್ಲಮ್ ಇಲ್ಲ ಸರ್, ಏನೂ ಸಮಸ್ಯೆ ಇಲ್ಲ, ಎಲ್ಲ ಸರಿಯಾಗೇ ಇದೆ. ಆದ್ರೆ ನಾಳೆ ಒಂದಿನ ನಮ್ಮಿಬ್ರಿಗೂ ಲೀವ್ ಬೇಕಿತ್ತು. ರಜಾನಾ? ಯಾಕೆ? ಹೌದು ಸರ್, ನಾಳೆ ಮನೆಯಲ್ಲಿ ಸುಮಂಗಲಿ ಪೂಜೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಎಲ್ಲ ಅರೇಂಜ್ಮೆಂಟ್ಸು ಮೈನವರೇ ಮಾಡ್ತಾ ಇರೋದು. ಒಂದಿನ ರಜಾ ಬೇಕಿತ್ತು ಸರ್. ಆಕ್ಚುಲಿ ನಾನು ಮನೆಗೆ ಏನೇನ್ ಐಟಮ್ಸ್ ತಗೋಬೇಕಿತ್ತು, ಪ್ಲಸ್ ಗಾರ್ಮೆಂಟ್ಸ್ ಅಲ್ಲಿ ಏನೇನ್ ಕೆಲಸ ಮಾಡಬೇಕು ಅದ್ರದ್ದೆಲ್ಲ ಒಂದು ಲಿಸ್ಟ್ ಮಾಡಿಟ್ಟಿದ್ದೀನಿ ಸರ್. ಗಾರ್ಮೆಂಟ್ಸ್ ಅಲ್ಲಿ ಏನೇನ್ ಕೆಲಸ ಇದೆಯೋ ಅದನ್ನೆಲ್ಲ ಮುಗಿಸ್ಬಿಟ್ಟೆ ಹೋಗ್ಬೇಕು ಅಂತ. ಈ ಲಿಸ್ಟ್ ಮುಗಿಸಿದ ತಕ್ಷಣ ನಾನು ಹೊರಡ್ತೇನೆ ಸರ್. ಹೇ, ಸೂಪರ್ ಮೈನಾ, ಇಷ್ಟು ಬೇಗ ಮನೇಲಿ ಪೂಜೆ ಎಲ್ಲ ಮಾಡಿಸ್ತಿದ್ಯಾ? ವೆರಿ ಗುಡ್. ಸರಿ, ಹಾಗಾದ್ರೆ ನಾಳೆ ನೀವಿಬ್ರು ಲೀವ್ ತಗೊಳ್ಳಿ. ನಾಳೆ ಪೂಜೆಗೆ ಏನಾದ್ರೂ ಶಾಪಿಂಗ್ ಏನಾದ್ರೂ ಇದ್ರೆ ಈಗಲೇ ಹೊರಡಿ, ಪರವಾಗಿಲ್ಲ. ಸರ್, ಮೊದಲು ಈ ಲಿಸ್ಟ್ ಅಲ್ಲಿರೋ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೇ ಹೋಗ್ತೀವಿ ಸರ್. ಕೊಡಿಲಿ. ಧ್ರುವ, ಇದೆಲ್ಲ ನಾನು ನೋಡ್ಕೋತೀನಿ, ನೀನ್ ಆರಾಮಾಗಿ ಹೋಗು. ಅಂಡ್ ಸ್ವಲ್ಪ ಕೆಲಸ ಬಾಲರಾಜ್ಗೂ ಕೊಡು. ಎಲ್ಲಾ ಕೆಲಸ ನೀನೇ ಮಾಡಿದ್ರೆ ಅವ್ರೇನ್ ಮಾಡ್ತಾರೆ? ಆಮೇಲೆ ಸರ್, ನಾಳೆ ಪೂಜೆಗೆ ನಮ್ ಗಾರ್ಮೆಂಟ್ಸ್ ಅಲ್ಲಿರೋ ಸ್ವಲ್ಪ ಜನನ್ ಕರೆದಿದ್ದೀನಿ. ನಾಳೆ ಪೂಜೆಲಿ ಮುತ್ತೈದರ ಆಶೀರ್ವಾದ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ದಾರೆ. ಅದಕ್ಕೆ ಏನ್ ಹೇಳ್ ಮೈನಾ? ಸೌಪರ್ಣಿಕಾ ಮೇಡಮ್ನು ಕರಿಯೋಣ ಅಂತ. ಮೈನಾ, ಅದ್ ಯಾಕೋ ಸರಿ ಹೋಗಲ್ಲ ಅನ್ಸುತ್ತೆ. ಅಲ್ಲ, ನೀನ್ ಎಷ್ಟು ಶಾರ್ಟ್ ಟೈಮಲ್ಲಿ ಸುಮಂಗಲಿ ಪೂಜೆ ಎಲ್ಲ ಮಾಡ್ತಿದ್ಯಾ, ಅದೇನೋ ಒಳ್ಳೇದೆ. ಬಟ್ ನಾನು ಧ್ರುವ ಅವ್ರ ಅಮ್ಮನ ಹತ್ರ ಸಾರಿ ಕೇಳಿರೋದ್ರ ಬಗ್ಗೆ ನಮ್ಮ ಅಮ್ಮನ ಮನಸ್ಸಲ್ಲಿ ಇನ್ನೂ ಕೋಪ ಇದೆ. ಸೊ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೆ ಒಂದ್ ವೇಳೆ ನೀವಿಬ್ರು ಬಂದು ಅವ್ರನ್ನ ಪೂಜೆ ಕರೆದ್ರೂ ಅವ್ರು ಖಂಡಿತ ನೆಗೆಟಿವ್ ಆಗೇ ಮಾತಾಡ್ತಾರೆ. ಅದನ್ನ ನನಗೆ ಸಹಿಸ್ಕೊಳಕ್ಕಾಗಲ್ಲ. ಸಾರಿ ಧ್ರುವ, ಸಾರಿ ಮೈನಾ. ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ನೀವ್ ನಮಗ್ ತಿಳಿಸೋರು. ನೀವ್ ಕ್ಷಮೆ ಕೇಳ್ಬೇಡಿ ಸರ್. ನೀವ್ ಏನೇ ಹೇಳಿದ್ರು ಅದ್ ನಮ್ ಒಳ್ಳೇದಕ್ಕೆ ಅಂತ ನಮಗ್ ಗೊತ್ತು. ಹೌದು ಸರ್, ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ನಾವು ನಮ್ಮನೆ ಅಕ್ಕಪಕ್ಕದಲ್ಲಿ ಮುತ್ತೈದೆಯರು ಇರ್ತಾರಲ್ವಾ, ಅವ್ರನ್ನ ಕರೆದು ಪೂಜೆ ಮಾಡ್ತೀವಿ. ಸರಿ, ಹಾಗಾದ್ರೆ ಎಲ್ಲಾನು ಸರಿ ಹೋದ್ರೆ ನಾನೇ ಎಲ್ರನ್ನು ಕರೆದು ಮೈನಂಗೆ ಸುಮಂಗಲಿ ಪೂಜೆ ಮಾಡಿಸ್ತೀನಿ. ಓಕೆನಾ? ಬಾಲರಾಜ್ ಸರ್. ಬಾಲರಾಜ್, ಈ ಲಿಸ್ಟಲ್ಲಿರೋ ಎಲ್ಲ ಕೆಲಸನೂ ಆದಷ್ಟು ಬೇಗ ಮುಗಿಬೇಕು. ಅಂಡ್ ಕೆಲಸ ಆದ್ಮೇಲೆ ಧ್ರುವಂಗ್ ಅಪ್ಡೇಟ್ ಮಾಡಿ. ಸರಿ ಸರ್. ಮೈನಾ, ಧ್ರುವ, ನೀವು ಹೋಗಿ ಪೂಜೆಗೆಲ್ಲ ವ್ಯವಸ್ಥೆ ಮಾಡ್ಕೊಡಿ. ಅಂಡ್ ಬಾಲರಾಜ್, ಒಂದು ಕೆಲಸನೂ ಮಿಸ್ ಆಗ್ಬಾರ್ದು, ಸರಿನಾ? ಅಪ್ಡೇಟ್ ಕೊಡಿ. ಧ್ರುವ, ಮೈನಾ, ನೀವು ಪೂಜೆಗೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ಮಾಡ್ಕೊಡಿ, ಸರಿನಾ? ಸರಿ ಸರ್. ಬಾಲರಾಜ್, ಒಂದು ಕೆಲಸನೂ ಮಿಸ್ ಆಗ್ಬಾರ್ದು.